ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಿಜಕ್ಕೂ ಕೂಡ ಈ ಒಂದು ಬಾಹ್ಯಾಕಾಶಕ್ಕೆ ಹೋಗ್ತಿರುವಂತಹ ಪಯಣ ಏನಿದೆಯಲ್ಲ, ಇದು ದೇಶದಲ್ಲೇ ಒಂದು ಐತಿಹಾಸಿಕ ಕ್ಷಣ ಮತ್ತು ಮೈಲಿಗಲ್ಲು. ಅದರ ಜೊತೆಯಲ್ಲಿ ಈಗ ಒಂದಿಷ್ಟು ವಿವರಣೆನ ಕೊಟ್ಟಿದ್ದಾರಲ್ಲ, ಏನ ಹಂಸದ ಮಹತ್ವ ಏನು, ಯಾವೆಲ್ಲ ವಿಚಾರವನ್ನ ವಿಡಿಯೋದಲ್ಲಿ ವಿವರಿಸಿದ್ದಾರೆ ದಿಲೀಪ್? ನೋಡಿ, ಒಂದು ನೀವು ಲೈವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋ ಒಂದು ದೃಶ್ಯಗಳನ್ನ ಗಮನಿಸಿದ್ರೆ ನೀವು ನಿನ್ನೆ ಏನೊಂದು ಫಾಲ್ಕನ್ 9 ರಾಕೆಟ್ ಮೂಲಕ ಭೂಮಿಯಿಂದ ಆಗಸಕ್ಕೆ ಏನೊಂದು ಸ್ಪೇಸ್ ಕ್ಯಾಪ್ಸೂಲ್ ನಗಿತ್ತು. ಅದರಲ್ಲಿ ಇದ್ದಂತ 4 ಜನ ಅಂದ್ರೆ ಭಾರತದ ಬಾಹ್ಯಾಕಾಶ ಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಜನ ಏನಿದ್ದಾರೆ ಅವರನ್ನ ಒತ್ತೊಯ್ದ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಇದೀಗ ತಾನೇ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡಾಕಿಂಗ್ ಆಗಿದೆ. ಅಂದ್ರೆ ಈ ಒಂದು ಕ್ಯಾಪ್ಸೂಲ್ ಏನಿದೆ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಒಂದು ದ್ವಾರಕ್ಕೆ ಅಂಟಿಕೊಂಡಿದೆ. ಇದೀಗ ತಾನೇ ನೀವು ಅಲ್ಲಿ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದೀಗ ತಾನೇ ಒಂದು ಅಂಟ್ಕೊಂಡಿದೆ. ಆ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಒಳಗಡೆ ಇರೋ ಈ 4 ಜನ ಏನಿದ್ದಾರೆ ಅವರು ತಮ್ಮ ದೇಶಕ್ಕೆ ಸಂದೇಶ ರವಾನಿಸ್ತಾ ಇದ್ದಾರೆ. ಜೊತೆಯಲ್ಲೇ ಇದು ತಮ್ಮ ಒಂದು ಅನುಭವ ಹೇಗಿದೆ ಅಂತಾನೂ ಹಂಚ್ಕೊಂತಾ ಇದ್ದಾರೆ. ಇದೀಗ ತಾನೇ ಈಗ ಡಾಕ್ ಆಗಿದೆ ಈ ಒಂದು ಸ್ಪೇಸ್ ಕ್ಯಾಪ್ಸೂಲ್. ಹಾಗೆ ನೋಡಿದ್ರೆ ನೆನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ಫಾಲ್ಕನ್ 9 ರಾಕೆಟ್ ಬಾಹ್ಯಾಕಾಶಕ್ಕೆ ನಗೀತು. ಮತ್ತೆ ಅಂತರಿಕ್ಷಕ್ಕೆ ಈ ಒಂದು ಸ್ಪೇಸ್ ಕ್ಯಾಪ್ಸೂಲ್ ನ ರೀಚ್ ಮಾಡಿಸಿ ಆ ರಾಕೆಟ್ ಅದಾಗ್ಲೇ ವಾಪಸ್ ಕೂಡ ಬಂತು ಭೂಮಿಗೆ. ಆದ್ರೆ ಇವತ್ತು ಮಧ್ಯಾಹ್ನ ಅಂದ್ರೆ 24 ಗಂಟೆಗಳ ಬಳಿಕ ಈ ಒಂದು ಬಾಹ್ಯಾಕಾಶದಲ್ಲಿ ಒಂದು ಹಾರಾಡ್ತಿದ್ದಂತ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಏನಿತ್ತು ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇದೀಗ ತಾನೇ ಅಂಟಿಕೊಂಡಿದೆ. ಇದಕ್ಕೆ ಕಾರಣ ಏನಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಏನಿದೆ ಅದು ಭೂಮಿಯ ಸುತ್ತಲೂ ಪ್ರತಿ ಸೆಕೆಂಡ್ಗೆ 8 ಕಿಲೋಮೀಟರ್ ವೇಗದಲ್ಲಿ ಅಂದ್ರೆ ಗಂಟೆಗೆ ಸುಮಾರು 18,000 ಮೈಲು ವೇಗದಲ್ಲಿ ಸುತ್ತುತ್ತಾ ಇರುತ್ತೆ. ಆ ವೇಗನ ಮೊದಲಿಗೆ ಈ ಒಂದು ಕ್ಯಾಪ್ಸೂಲ್ ಕ್ಯಾಚ್ ಮಾಡಬೇಕಾಗಿರುತ್ತೆ. ಆ ವೇಗವನ್ನ ತಲುಪಿದ ನಂತರ ಅದು ನಿಧಾನವಾಗಿ ಡಾಕಿಂಗ್ ಪ್ರಕ್ರಿಯೆ ಅಂತ ಕರೀತಾರೆ. ಅದು ನಿಧಾನವಾಗಿ ಒಂದು ಬಾಹ್ಯಾಕಾಶ ಕೇಂದ್ರಕ್ಕೆ ಅಂಟ್ಕೊಳುತ್ತೆ. ಇದೀಗ ಆ ಪ್ರಕ್ರಿಯೆ ಪೂರ್ಣಗೊಂಡಿರೋ ತರ ಕಾಣಿಸ್ತಾ ಇದೆ. ನೀವು ನೇರ ದೃಶ್ಯಾವಳಿಯಲ್ಲೂ ಗಮನಿಸಬಹುದು. ಇದೀಗ ತಾನೇ ಈ ಒಂದು ಏನು ಆಕ್ಸಿಮ್ 4 ಯೋಜನೆ ಅಡಿಯಲ್ಲಿ ಏನೊಂದು ಸ್ಪೇಸ್ ಕ್ಯಾಪ್ಸೂಲ್ ಹೋಗಿತ್ತು ಸ್ಪೇಸ್ ಎಕ್ಸ್ ಕಂಪ್ನಿದು, ಆ ಸ್ಪೇಸ್ ಕ್ಯಾಪ್ಸೂಲ್ ಇದೀಗ ತಾನೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಡಾಕಿಂಗ್ ಆಗಿದೆ. ಈ ಡಾಕಿಂಗ್ ಮೊದಲ ಪ್ರಕ್ರಿಯೆ ಇದು. ಇದಾದ ನಂತರ ಲಾಕಿಂಗ್ ಪ್ರಕ್ರಿಯೆ ಎಲ್ಲ ಮುಗಿದ ನಂತರ ಏನೊಂದು ಕ್ಯಾಪ್ಸೂಲ್ ಅಲ್ಲಿ ಇದ್ದಾರೆ 4 ಜನ ಬಾಹ್ಯಾಕಾಶ ಯಾನಿಗಳು, ಅವರು 4 ಜನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಒಳಗೆ ಪ್ರವೇಶ ಪಡಿತಾರೆ. ಆ ನಂತರ ಒಳಗೆ ಪ್ರವೇಶ ಪಡೆದ ನಂತರ ಸುಮಾರು 2 ವಾರಗಳ ಕಾಲ ಅವರು ಆ ಒಂದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿವಿಧ ರೀತಿಯ ಪ್ರಯೋಗಗಳನ್ನ ಕೈಗೊಳ್ಳಲಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಶುಭಾಂಶು ಶುಕ್ಲಾ ಅವರು ಏನೇನು ಪ್ರಯೋಗ ಕೈಗೊಳ್ತಾರೆ ಅನ್ನೋದನ್ನ ಹೇಳೋದಾದ್ರೆ ಒಟ್ಟು 7 ರೀತಿಯ ಪ್ರಯೋಗಗಳಿದ್ದಾವೆ. ಅದರಲ್ಲಿ ನಮ್ಮ ಧಾರವಾಡ ವಿವಿ ಮತ್ತೆ ಧಾರವಾಡ ಕೃಷಿ ವಿವಿ ಮತ್ತೆ ಧಾರವಾಡ IIT ಕೂಡ ಒಂದು ಪ್ರಯೋಗಕ್ಕೆ ಈಗಾಗಲೇ ಒಂದು ಎಲ್ಲ ಮೆಟೀರಿಯಲ್ ನ ಕಳಿಸ್ಕೊಟ್ಟಿದೆ. ಅದನ್ನು ಕೂಡ ಒತ್ತೊಯ್ದಿರೋ ಅಂತ ಶುಭಾಂಶು ಶುಕ್ಲಾ ಅವರು ಆ ಒಂದು ಪ್ರಯೋಗನೂ ನಡೆಸ್ತಾರೆ. ಅಂದ್ರೆ ಬಾಹ್ಯಾಕಾಶದಲ್ಲಿ ಮೊಳಕೆಯನ್ನ ಮೂಡಿಸುವಂತದ್ದು, ಕಾಳು ಮತ್ತೆ ದ್ವಿದಳ ಧಾನ್ಯ ಇರ್ಬೋದು, ಏಕದಳ ಧಾನ್ಯ ಇರ್ಬೋದು, ಅವುಗಳ ಮೊಳಕೆಯನ್ನ ಮೂಡಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಯಾಕಂದ್ರೆ ಭೂಮಿಯ ಪರಿಸರದಲ್ಲಿ ಗುರುತ್ವಾಕರ್ಷಣೆ ಮತ್ತೆ ವಾತಾವರಣದ ಮಧ್ಯೆ ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದೇ ಒಂದು ಮೊಳಕೆ ಬಾಹ್ಯಾಕಾಶದಲ್ಲಿ ಯಾವ ರೀತಿ ಇದಾಗುತ್ತೆ, ಅದರ ಜೆನೆಟಿಕಲ್ ಚೇಂಜಸ್ ಏನಾಗುತ್ತೆ, ಜೊತೆಲೆ ಪೋಷಕಾಂಶದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ, ಈ ಕುರಿತಾಗಿ ಪರಿಶೀಲನೆಯನ್ನ ಶುಭಾಂಶು ಶುಕ್ಲಾ ನಡೆಸಲಿದ್ದಾರೆ. ಇದೀಗ ತಾನೇ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಡಾಕಿಂಗ್ ಆಗಿದೆ. ಮೊದಲಿಗೆ ಈ ಎಲ್ಲಾ ಒಂದು ವಿಜ್ಞಾನಿಗಳನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ ಒಳಗಡೆ ಇಳಿದ ನಂತರ ಅಲ್ಲಿನ ಒಂದು ಈಗಾಗಲೇ ಇರುವಂತ ಸಿಬ್ಬಂದಿ ಜೊತೆ ಬೆರೀತಾರೆ. ಅವ್ರ ಜೊತೆ ಮಾತುಕತೆ ನಡೆಸಿ ನಂತರ ಸುಮಾರು 2 ವಾರಗಳ ಕಾಲ ಇವ್ರದೊಂದು ಪ್ರಯೋಗಗಳೆಲ್ಲ ನಡೆಯುತ್ತೆ. ಈ ಡಾಕಿಂಗ್ ಪ್ರಕ್ರಿಯೆ ನೇರ ದೃಶ್ಯಾವಳಿಗಳಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ನಾವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಒಳಗಿನಿಂದ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗುತ್ತೆ. ಅಖಿಲೇಶ್, ಜೊತೆಲಿ ಈಗ ಶುಭಾಂಶು ಶುಕ್ಲಾ ಅವರು ಒಂದು ಶುಭ ಸುದ್ದಿಯನ್ನ ಇಡೀ ದೇಶ ಜಗತ್ತಿಗೆ ಕಳಿಸಿದ್ದಾರೆ. ಸೇಫ್ ಆಗಿ ಅಲ್ಲಿ ಹೋಗಿ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ, ಇನ್ನೇನು ಡಾಕಿಂಗ್ ಪ್ರಕ್ರಿಯೆ ಆಗುತ್ತೆ. 14 ದಿನ 60ಕ್ಕೂ ಹೆಚ್ಚು ಪರೀಕ್ಷೆ ಇರಬಹುದು, ಟೆಸ್ಟ್ ಇರಬಹುದು ಅಂತ ಇವೆಲ್ಲ ಸಾಗುತ್ತೆ. ಜೊತೆಯಲ್ಲಿ ಅವರು ಯಾವ ರೀತಿಯಾಗಿರ್ತಾರೆ, ಆಹಾರ ಸೇವನೆ ಕೂಡ ಮೈಸೂರಿನ CFTRI ಮಾಡಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಹೇಗೆಲ್ಲ ಸಾಗುತ್ತೆ ಆ ಪ್ರಕ್ರಿಯೆಗಳು, ಹೇಗಿರ್ತಾರೆ ಅಂತ ಒಳಗೆ? ಹೌದು ಅಖಿಲೇಶ್, ಏನಂದ್ರೆ ಆ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಏನಿದೆ ಅಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ. ಗುರುತ್ವಾಕರ್ಷಣೆ ಇಲ್ಲದೇ ಇರುವಂತಹ ಒಂದು ಪರಿಸರದಲ್ಲಿ ನೀರಿನ ಸೇವನೆ ಹೇಗೆ, ಆಹಾರದ ಸೇವನೆ ಹೇಗೆ, ಅದು ಭೂಮಿಯಲ್ಲಿ ಆಹಾರ ಸೇವನೆ ಮಾಡಿದ ರೀತಿಯಲ್ಲಿ ಬಾಹ್ಯಾಕಾಶದಲ್ಲಿ ಆಹಾರ ಸೇವನೆ ಮಾಡಕ್ಕಾಗೋದಿಲ್ಲ. ಜೊತೆಗೆ ಬಾಹ್ಯಾಕಾಶದಲ್ಲಿ ಆಹಾರ ಸೇವನೆ ಮಾಡೋದಕ್ಕೆ ಅಂತಾನೆ ವಿಶಿಷ್ಟ ರೀತಿಯ ಪೋಷಕಾಂಶಗಳನ್ನ ಒಳಗೊಂಡಿರುವಂತ ಆಹಾರ ಪದಾರ್ಥಗಳನ್ನ ರವಾನೆ ಮಾಡಿರುತ್ತೆ. ಮೈಸೂರಿನ CFRTI ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದೆ. ಅಂದ್ರೆ ಬಾಹ್ಯಾಕಾಶ ಯಾನಿಗಳಿಗೆ ಅಗತ್ಯವಾಗಿರುವಂತಹ ಮತ್ತೆ ಯಾವುದೇ ರೀತಿಯಲ್ಲೂ ಕೆಡದಿರುವಂತಹ ಮತ್ತೆ ಅವರ ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ಮತ್ತೆ
ಅವರು ಬಾಹ್ಯಾಕಾಶದಲ್ಲಿ ಇದ್ಕೊಂಡು ಆಹಾರ ಸೇವನೆ ಮಾಡುವಾಗ ಅದರ ಯಾವುದೇ ಒಂದು ಪಾರ್ಟಿಕಲ್ ಅಂದ್ರೆ ಸಣ್ಣ ಕಣ ಕೂಡ ಕೆಳಗಡೆ ಬೀಳದಂಗೆ ಅವರು ಅದನ್ನ ಸೇವನೆ ಮಾಡ್ಬೇಕಾಗುತ್ತೆ. ಜೊತೆಗೆ ನೀರಿನ ಸೇವನೆ ಕೂಡ, ಯಾಕಂದ್ರೆ ಏನೊಂದು ಬಾಹ್ಯಾಕಾಶದಲ್ಲಿ ಆಹಾರ ಅಥವಾ ನೀರಿನ ಯಾವುದೇ ಒಂದು ಕಣ ಬಿದ್ರೂನು ಅದು ಒಂದು ರೀತಿ ಭೂಮಿಯ ರೀತಿಯಲ್ಲೇ ಒಂದು ಗುರುತ್ವಾಕರ್ಷಣೆ ಇಲ್ದಲೆ ಗಿರ್ಕಿ ಹೊಡಿತಾ ಇರುತ್ತೆ. ಹಾಗಾಗಿ ಅವನ್ನ ತುಂಬಾ ಹುಷಾರಾಗಿ ಇದ್ ಮಾಡ್ಬೇಕಾಗುತ್ತೆ. ಜೊತೆಯಲ್ಲೇ ಬಾಹ್ಯಾಕಾಶದಲ್ಲಿ ಅವರು ಮಲಮೂತ್ರ ವಿಸರ್ಜನೆಗೂ ಕೂಡ ಪ್ರತ್ಯೇಕ ರೀತಿಯ ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ಈಗಾಗಲೇ ಅವ್ರದ್ದೆಲ್ಲ ತರಬೇತಿ ಅವ್ರಿಗಾಗಿರುತ್ತೆ, ಆಹಾರಗಳನ್ನು ಕೂಡ ಕಳಿಸಲಾಗಿರುತ್ತೆ. ಜೊತೆಯಲ್ಲೇ ಅವರು ದೈಹಿಕವಾಗಿ ಕೆಲವೊಂದು ಅಷ್ಟು ಎಕ್ಸರ್ಸೈಸ್ಗಳನ್ನು ಮಾಡಬೇಕಾಗಿರುತ್ತೆ. ಒಂದು ಇಲ್ಲಿ ಸಮಾಧಾನಕರ ಸಂಗತಿ ಅಂದ್ರೆ ಈ ಒಂದು 4 ಆಸ್ಟ್ರೋನಾಟ್ಗಳು ಏನೋಗಿದ್ದಾರೆ ಅವ್ರು ಕೇವಲ 14 ದಿನ ಅಷ್ಟೇ ಇರ್ತಾರೆ, 2 ವಾರಗಳ ಕಾಲ. ಹಾಗಾಗಿ ಅವ್ರಿಗೆ ಹೆಚ್ಚಿನ ದೈಹಿಕ ಸಮಸ್ಯೆಗಳು ಎದುರಾಗೋದಿಲ್ಲ. ಆದ್ರೆ ನಾವು ಈ ಹಿಂದೆ ಸುನೀತಾ ವಿಲಿಯಮ್ಸ್ ಅವರು 8 ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ದಂತ ಸಮಯದಲ್ಲಿ ಅವರು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಿದ್ದನ್ನ ನಾವೆಲ್ಲ ಕಂಡಿದೀವಿ. ಆ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಇವ್ರಿಗಾಗೋದಿಲ್ಲ, ಯಾಕಂದ್ರೆ ಕೇವಲ 14 ದಿನ ಇರೋದು. ಆದ್ರೂ ಕೂಡ ಯಾವುದೇ ರೀತಿಯ ಗುರುತ್ವಾಕರ್ಷಣೆ ಇಲ್ದಲೇ ಇರೋ ಕಾರಣಕ್ಕೆ ಅವರ ದೇಹದ ಚಟುವಟಿಕೆ ಪೂರ್ಣ ಇರಬೇಕು ಅನ್ನೋ ಕಾರಣಕ್ಕೆ ವಿಶಿಷ್ಟ ರೀತಿಯ ವ್ಯಾಯಾಮಗಳನ್ನು ಕೂಡ ಅವ್ರಿಗೆ ಈಗಾಗಲೇ ಹೇಳ್ಕೊಟ್ಟು ಕಳಿಸಿರ್ತಾರೆ. ಆ ವ್ಯಾಯಾಮಗಳನ್ನ ಅವ್ರು ಮಾಡ್ತಾರೆ. ಜೊತೆಗೆ ಅವರ ಪ್ರಯೋಗಗಳು ಕೂಡ ನಿರಂತರವಾಗಿ ಸಾಗ್ತಾ ಇರುತ್ತೆ. ಮತ್ತೆ ಕಾಲಕ್ಕೆ ಅವರ ನಿದ್ರೆಗೂ ಕೂಡ ಸೂಕ್ತ ವ್ಯವಸ್ಥೆ ಮಾಡಲಾಗಿರುತ್ತೆ. ಈಗ ಏನು ನೀವೊಂದು ನೇರ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಡಾಕಿಂಗ್ ಆಗ್ತಾ ಇರೋದು. ಈ ಡಾಕಿಂಗ್ ಪ್ರಕ್ರಿಯೆ ಇದು ಸುಮಾರು ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ನಡೆಯುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏನೊಂದು ಸ್ಪೇಸ್ ಕ್ಯಾಪ್ಸೂಲ್ ಹೋಗಿದೆ ಭೂಮಿಯಿಂದ, ಅದು ಹೋಗಿ ನೀಟಾಗಿ ಲಾಕ್ ಆಗ್ಬೇಕು. ಮತ್ತೆ ಯಾವುದೇ ರೀತಿಯಾದಂತ ವಾಯು ಮತ್ತೆ ಇಂಧನ ಸೋರಿಕೆ ಆಗ್ದಲೇ ಇರೋ ತರ, ಮತ್ತೆ ಗಾಳಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆಕ್ಸಿಜನ್ ಏನಿರುತ್ತೆ ಅದು ಸೋರಿಕೆ ಆಗ್ದಲೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿ, ಮತ್ತೆ ಏನೊಂದು ಸ್ಪೇಸ್ ಕ್ಯಾಪ್ಸೂಲ್ ಇಂದ ಬಂದಿರ್ತಾರೆ ಅವ್ರನ್ನ ಒಂದು ಪರೀಕ್ಷೆಗೆ ಒಳಪಡಿಸಿ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಒಳಗೆ ಬಿಟ್ಕೊಳ್ಳುವಂತ ಕೆಲಸ ನಡೆಯುತ್ತೆ ಅಖಿಲೇಶ್. ಮತ್ತೊಂದ್ ಕಡೆಯಲ್ಲಿ ಈಗಾಗಲೇ ಸ್ಪೇಸ್ ಇಂದ ನಮಸ್ಕಾರ ಅಂತ ಹೇಳಿದ್ದಾರೆ. ಆ ಮಾತು ಸಾರೆ ಜಹಾನ್ ಸೆ ಅಚ್ಚ ಅನ್ನುವಂತ ಮಾತು ಈ ಕ್ಷಣದಲ್ಲಿ ನೆನಪಾಗ್ತಿದೆ. ಮತ್ತೊಂದ್ ಕಡೆಯಲ್ಲಿ ಈ ಪ್ರಕ್ರಿಯೆ ಎಲ್ಲ ಆಗುತ್ತಲ್ಲ, ಇದು ಭಾರತದ ಗಗನಯಾನಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಅನುಭವ, ಒಂದಿಷ್ಟು ಕ್ರೆಡಿಟ್ ಕೊಡುವಂತ ಎಲ್ಲ ಚಾನ್ಸಸ್ ನಿರೀಕ್ಷೆ ಇದೆಯಲ್ಲ ದಿಲೀಪ್? ಖಂಡಿತ. ಏನಂದ್ರೆ ಭಾರತ ಒಂದು ಗಗನಯಾನ ಅನ್ನೋ ಯೋಜನೆಯನ್ನು ರೂಪಿಸಿದೆ. ಆ ಯೋಜನೆ ಅಡಿಯಲ್ಲಿ ಭಾರತದ ಗಗನಯಾನಿಗಳು ಅಂತರಿಕ್ಷ ಬಾಹ್ಯಾಕಾಶ ನಡಿಗೆಯನ್ನ ಕೈಗೊಳ್ತಾರೆ ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ಭಾರತ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೆ, ಆ ರೀತಿ ಒಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ತನ್ನದೇ ಸ್ಪೇಸ್ ಕ್ಯಾಪ್ಸೂಲ್ಗಳನ್ನ ಕಳಿಸುವಂತ ಯೋಜನೆಗಳನ್ನು ರೂಪಿಸಿದೆ. ಅಷ್ಟೇ ಅಲ್ಲ, ಮಾನವ ಸಹಿತವಾದ ಹಲವು ಕಾರ್ಯಾಚರಣೆಗಳನ್ನ ಕೈಗೊಳ್ಳಕ್ಕೆ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಿದೆ. ಅದರಲ್ಲೂ ಈಗ ಆಗತಾನೆ ಹೇಳದಂತೆ ಒಂದು ಈ ಬೀಜ ಮೊಳಕೆ ಹೊಡೆಯುವಂತ ಒಂದು ಪ್ರಕ್ರಿಯೆಯನ್ನ ಬಾಹ್ಯಾಕಾಶದಲ್ಲಿ ಈ ಒಂದೇನ್ ಪ್ರಯೋಗ ಮಾಡ್ತಿದ್ದಾರೆ ಅದು ಭವಿಷ್ಯದಲ್ಲಿ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವಾದ್ಯಂತ ಯಾರ್ಯಾರು ಗಗನಯಾತ್ರೆ ಕೈಗೊಳ್ತಾರೆ ಆ ಎಲ್ಲಾ ವಿಜ್ಞಾನಿಗಳಿಗೂ ನೆರವಾಗುತ್ತೆ. ಯಾಕಂದ್ರೆ ಭಾರತದಿಂದ ಈ ಒಂದು ತಿಂಗಳಗಟ್ಲೆ ವರ್ಷಾನುಗಟ್ಲೆ ಗಗನಯಾನ ಮಾಡೋಂಥ ಸಂದರ್ಭ ಏನಾದ್ರು ಬಂದಾಗ, ಬಾಹ್ಯಾಕಾಶಯಾನ ಅಥವಾ ಬೇರೆ ಬೇರೆ ಗ್ರಹಕ್ಕೆ ಹೋಗುವಂತ ಸನ್ನಿವೇಶಗಳೇನಾದ್ರು ಬಂದಾಗ ಅಲ್ಲಿನ ಆಹಾರಕ್ಕೆ ಈ ಭೂಮಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ತಗೊಂಡೋಗಕ್ಕಾಗೋದಿಲ್ಲ. ಹಾಗಾಗಿ ಅಂತರಿಕ್ಷದಲ್ಲೇನೆ ಆಹಾರವನ್ನ ಬೆಳೆದುಕೊಳ್ಳೋದಕ್ಕೆ ಒಂದು ಬೀಜವನ್ನ ಮೊಳಕೆ ಹೊಡಿಸಿ ಅಲ್ಲೇ ಕೃಷಿ ಮಾಡೋದಕ್ಕೆ ಪೂರಕವಾಗುವಂತ ಪರೀಕ್ಷೆಗಳೆಲ್ಲ ಈಗ ನಡೀತಾ ಇದೆ. ಇವೆಲ್ಲ ಏನೊಂದು ಬಾಹ್ಯಾಕಾಶದಲ್ಲೇ ಕೃಷಿ ಮಾಡುವಂಥದ್ದು, ಬಾಹ್ಯಾಕಾಶದಲ್ಲಿ ಒಂದು ಸ್ಪೇಸ್ ಕ್ಯಾಪ್ಸೂಲ್ ನಲ್ಲಿ ಗಿಡಗಳನ್ನ ಬೆಳೆಸಿ ಆಹಾರ ತಯಾರಿಕೆ ಮಾಡ್ಕೊಳೋದು, ಅವೆಲ್ಲ ತುಂಬಾ ಇನ್ನೂ ಒಂದು 10, 15, 20 ವರ್ಷಗಳ ನಂತರದ ಒಂದು ಬೆಳವಣಿಗೆಗಳಾದ್ರೂ ಕೂಡ ಅದಕ್ಕೆ ಒಂದು ಆರಂಭ ಈಗ್ಲಿಂದನೇ ಶುರುವಾಗ್ತಾ ಇದೆ. ಈಗಾಗಲೇ ಹಲವು ರೀತಿಯ ಪ್ರಯೋಗಗಳು ನಡೆದಿದ್ದಾವೆ. ಆ ಪ್ರಯೋಗದ ಮುಂದುವರಿಕೆ ಭಾಗವನ್ನ ಶುಭಾಂಶು ಶುಕ್ಲಾ ಅವ್ರು ಮಾಡ್ಲಾ ಇದ್ದಾರೆ ಅಖಿಲೇಶ್. ಮತ್ತೊಂದ್ ಕಡೆಯಲ್ಲಿ ಈಗಷ್ಟೇ ಅವರ ವಿಡಿಯೋ ನೋಡಿದ್ವಿ, ಯಾವಾಗ ಮಾತಾಡ್ತಿದ್ರು ಆ ಪಯಣದ ವಿವರಗಳನ್ನ ಕೊಡ್ತಾ ಕೈಯಲ್ಲಿ ಒಂದು ಹಂಸವನ್ನ, ಆಟಿಕೆಯ ಮೃದುವಾದಂತಹ ಹಂಸವನ್ನ ಹೊತ್ಕೊಂಡಿದ್ರು. ಏನದರ ಮಹತ್ವವನ್ನ ಸಾರ್ತಿದ್ದಾರೆ ಅಂತ? ಒಂದು ಭಾರತದ ಏನೊಂದು ಸಂಪ್ರದಾಯ ಇದೆ, ನಮ್ಮ ಆಸ್ತಿಕತೆ ಇದೆ, ಮತ್ತೆ ನಮ್ಮ ಏನು ಧಾರ್ಮಿಕ ನಂಬಿಕೆಗಳಿದಾವೆ ಅದನ್ನ ವಿಶ್ವದ ಎದುರು ಇಡುವಂತ ಇದು ಪ್ರಯತ್ನ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಗೆ ನಮ್ಮ ಭಾರತೀಯರಿಗೆ ಇದೊಂದು ಹೆಮ್ಮೆಯ ಕ್ಷಣ. ಮತ್ತೆ ಈ ಒಂದು ತಾವು ಏನು ಸಾಂಕೇತಿಕವಾಗಿ ಪ್ರತಿನಿಧಿಸ್ತಾ ಇದೀವಿ ಭಾರತವನ್ನ, ಜೊತೆಯಲ್ಲೇ ಭಾರತದ ಹೆಮ್ಮೆಯನ್ನ ಸಾರುವಂತ ಕ್ಷಣ ಇದಾಗಿದ್ದು ಶುಭಾಂಶು ಶುಕ್ಲಾ ಅವರು ಈ ಒಂದು ವೇದಿಕೆಯನ್ನ ತುಂಬಾ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವರು ಅಂತರಿಕ್ಷದಲ್ಲಿ ನಿಂತು ಬೇರೆ ಬೇರೆ ದೇಶಗಳ ಗಗನಯಾನಿಗಳ ಜೊತೆಗೆ ಅವರು ಭಾರತನ ಪ್ರತಿನಿಧಿಸಿ ಮಾತಾಡ್ತಿರೋದು ನಿಜಕ್ಕೂ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಖಿಲೇಶ್. ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.